ತಾಲೂಕು ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ನಾವು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಚನ್ನರಾಯಪಟ್ಟಣದ ಗುರುಭವನದಿಂದ APMC ಆವರಣದವರೆಗೆ ನಾವು ಈ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು. ಉದ್ದೇಶ ಏನಪ್ಪ ಅಂದರೆ, ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕಳೆದ ಬಾರಿ 77% ಮತದಾನ ಆಗಿತ್ತು. ಈ ಬಾರಿ ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕನಿಷ್ಠ 85% ಮತದಾನ ಮಾಡಿಸ್ಬೇಕು ಅನ್ನೋದು ಈ ಬೈಕ್ ರ್ಯಾಲಿಯ ಉದ್ದೇಶ ಆಗಿದೆ. ಈಗಾಗಲೇ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ನಡೆ ಮತಗಟ್ಟೆ ಕಡೆ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಮುಖಾಂತರ ಚುನಾವಣಾ ಆಯೋಗದ ಧ್ವಜಾರೋಹಣವನ್ನು ನೆರವೇರಿಸಲಾಗಿದೆ. ಆ ಮುಖಾಂತರ ಸಾರ್ವಜನಿಕರಲ್ಲಿ ನೈತಿಕ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗಿದೆ. ಎಲ್ಲ ಪ್ರಜೆಗಳು ಪ್ರಜಾಪ್ರಭುತ್ವ ಜೀವಂತವಾಗಿರಬೇಕು ಅಂದರೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಮತದಾನ ಮಾಡಿದವನೇ ನಿಜವಾಗ್ಲೂ ಶೂರ. ಏಪ್ರಿಲ್ 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಸಾರ್ವಜನಿಕರು ಯಾವುದೇ ಆಶಯ ಆಮಿಷಗಳಿಗೆ ಬಲಿಯಾಗದೇ ಧರ್ಮ, ಜಾತಿ, ಜನಾಂಗ, ಮತ, ಭಾಷೆಗಳ ಆಧಾರದ ಮೇಲೆ ಯಾವುದೇ ಪ್ರೇರೇಪಣೆಗಳಿಗೆ ಒಳಗಾಗದೆ ಕಡ್ಡಾಯವಾಗಿ ಮತದಾನ ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಅಂತ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮತದಾನ ಅಂತಕ್ಕಂಥದ್ದು ಮುಂದಿನ 5 ವರ್ಷಗಳ ಕಾಲ ಈ ದೇಶವನ್ನು ಹೇಗೆ ನಡೆಸಬೇಕು, ತಮ್ಮ ಆಲೋಚನೆಗಳೇನು, ಜನರ ಆಸೆ ಆಕಾಂಕ್ಷೆಗಳೇನು ಎಂಬ ಬಗ್ಗೆ ಮತದಾನ ಮುಖಾಂತರ ಒಂದು ಹೊಸ ಸರ್ಕಾರವನ್ನು, ಚುನಾಯಿತ ಸರ್ಕಾರವನ್ನು ಸ್ಥಾಪನೆ ಮಾಡೋ ಕಡೆಗೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಮತದಾನ ಮಾಡೋ ಮುಖಾಂತರ ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂಥೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ. ಯಾವುದೇ ಆಸೆ ಆಮೇಕ್ಷೆಗೆ ಒಳಗಾಗದೆ ಮುಕ್ತವಾಗಿ ಬಂದು ಬೆದರಿಕೆ ಇಲ್ಲದೆ ಒಂದು ಮತ ಚಲಾವಣೆ ಮಾಡಿ ಅಂತಕ್ಕಂಥದ್ದು ನನ್ನ ಕೋರಿಕೆ.